ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಶರಣಗೌಡ ನನ್ನನ್ನು ಭೇಟಿಯಾಗಿದ್ದು ನಿಜ ಅನ್ನುವಂತಹ BSY ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಕೂಡಲೇ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಬೇಕು, BSY ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸದನದಲ್ಲಿ ಒತ್ತಾಯಿಸ್ತೀನಿ ಅಂತ DCM ಪರಮೇಶ್ವರ್ ತುಮಕೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಪೀಕರ್ ಕೂಡಲೇ BSYರ ಶಾಸಕತ್ವವನ್ನು ವಜಾಗೊಳಿಸಬೇಕು ಅಂತ ಪರಮೇಶ್ವರ್ ಒತ್ತಾಯಿಸಿದ್ದಾರೆ. ಎಸ್, ಈ ಹಿಂದೆ ಯಡಿಯೂರಪ್ಪ ಹೇಳಿದರು, ಆ ಆಡಿಯೋದಲ್ಲಿರುವಂಥ ಧ್ವನಿ ನನ್ನದ್ದಲ್ಲ, ಮಿಮಿಕ್ರಿ ಮಾಡಿಸಿದ್ದಾರೆ ಕುಮಾರಸ್ವಾಮಿ ಅವರು, ಸಿನಿಮಾ ಮೂಲದಿಂದ ಬಂದಂಥವ್ರು, ಇಂಥದ್ದೆಲ್ಲ ಸಹಜ ಅವರಿಗೆ ಅಂತ ಗುಡುಗಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತು ಶರಣಗೌಡ ನನ್ನನ್ನು ಭೇಟಿಯಾಗಿದ್ದು ನಿಜ ಅನ್ನುವಂಥ ಹೇಳಿಕೆ ಕೊಟ್ಟಿರೋದ್ರಿಂದ ಅವ್ರು ಏನು ಸವಾಲು ಹಾಕಿದರು, ಬೇಕಾದರೆ ನಾನು ರಾಜಕೀಯ ನಿವೃತ್ತಿ MLA ಅಲ್ಲ, ನಾನು ಇಡೀ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ, ಇದಕ್ಕಿಂತ ಇನ್ನೇನು ಬೇಕು ಅಂತ ಸವಾಲು ಹಾಕಿದರು. ಆ ಸವಾಲನ್ನು ಈಗ ಸ್ವೀಕರಿಸಬೇಕು, ಯಡಿಯೂರಪ್ಪ ಕೂಡಲೇ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಬೇಕು. ಕಾರಣ ಅವರೇ ಒಪ್ಕೊಂಡಿದ್ದಾರೆ, ನನ್ನದ್ದೇ ಧ್ವನಿ, ಶರಣಗೌಡ ನನ್ನನ್ನು ಭೇಟಿ ಮಾಡಿದ ನಿಜ ಅಂತ ಒಪ್ಕೊಂಡಿದ್ದಾರೆ. ಇಷ್ಟಾದ ಮೇಲೂ ಕೂಡ ಅವರು ರಾಜಕೀಯದಲ್ಲಿ ಹೇಗಿರ್ತಾರೆ, ಮೊದಲು ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಬೇಕು ಅಂತ ತುಮಕೂರಿನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಎಸ್, CM ಯಡಿಯೂರಪ್ಪ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಂಥ ಮಾತಿಗೆ ಇದೀಗ ಘೋಷಣೆ ಮಾಡಬೇಕು, ನಿವೃತ್ತಿಯನ್ನು ಘೋಷಣೆ ಮಾಡಬೇಕು ಅಂತ ತುಮಕೂರಿನಲ್ಲಿ DCM ಪರಮೇಶ್ವರ್ ಹೇಳಿದ್ದಾರೆ. ಶರಣಗೌಡ ನನ್ನನ್ನು ಭೇಟಿ ಮಾಡಿದ ನಿಜ, ಮಾತುಕತೆ ನಡೆದಿದ್ದು ನಿಜ, ಆ ಆಡಿಯೋದಲ್ಲಿರುವಂಥ ಧ್ವನಿ ನನ್ನದೇ. ಯಾಕೆಂದರೆ 3 ದಿನದ ಹಿಂದೆ ಆಡಿಯೋ ರಿಲೀಸ್ ಆದಾಗ ಏನು ಬಜೆಟ್ನ ಅಧಿವೇಶನ ಇತ್ತು, ಬಜೆಟ್ನ ಮಂಡನೆ ಇತ್ತು, ಅದಕ್ಕೆ ಮುನ್ನ CM ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಆಡಿಯೋವನ್ನು ಬಹಿರಂಗಗೊಳಿಸ್ತಾರೆ. ಆದರೆ ಹಿಂದಿನ ದಿನ ನಡೆದಂಥ ಘಟನೆ ಅದು. ದೇವದುರ್ಗಕ್ಕೆ ಯಡಿಯೂರಪ್ಪ ಭೇಟಿ ಕೊಟ್ಟಿರ್ತಾರೆ ದೇವಸ್ಥಾನದ ಕಾರ್ಯಕ್ರಮದ ನಿಮಿತ್ತ. ಆದರೆ ಆ ರಾತ್ರಿ ನಡೆದಂಥ ಘಟನೆ ಏನಿದೆ ಅನ್ನೋದನ್ನು ಸವಿವರವಾಗಿ ಶರಣಗೌಡ ಮಾಧ್ಯಮಗಳ ಮುಂದೆ ಬಿಚ್ಚಿಡ್ತಾರೆ. ಆದರೆ ಅದನ್ನು ಒಪ್ಕೊಂಡಿರೋದಿಲ್ಲ BSY. ಅದು ನನ್ನದಲ್ಲ ರೀ, ಬೇರೆ ಯಾರ ಕೈಲೂ ಮಿಮಿಕ್ರಿ ಮಾಡಿಸಿದ್ದಾರೆ ಅಂತ BJP ರಾಜ್ಯಾಧ್ಯಕ್ಷ ಘಂಟಾಘೋಷವಾಗಿ ಹೇಳಿದರು. ಅದರ ಜೊತೆಗೆ ನಾನು ರಾಜಕೀಯದಿಂದನೇ ರಿಟೈರ್ಮೆಂಟ್ ತೆಗೆದುಕೊಳ್ತೀನಿ ಅಂತ ಸವಾಲು ಹಾಕಿದರು. ಆದರೆ ಇದೀಗ ಅವರೇ ಒಪ್ಕೊಂಡಿದ್ದಾರೆ, ಅದು ನನ್ನದ್ದೇ ಧ್ವನಿ ಅಂತ. ಈ ರೀತಿಯ ಎರಡೂ ಮಾತುಗಳನ್ನು ಆಡಿದ್ದಾರೆ. ಸೊ ಹಾಗಾಗಿ ನಿವೃತ್ತಿಯನ್ನು ಘೋಷಣೆ ಮಾಡಲಿ, ಸೊ ಇದನ್ನು ಸ್ಪೀಕರ್ ಗಮನಕ್ಕೆ ತರ್ತೀನಿ ಅಂತ ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಒಪ್ಕೊಂಡಿದ್ರೆ ಸ್ಪೀಕರ್ ಅವರು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು, ಅದಕ್ಕೆ ಒತ್ತಾಯ ಮಾಡ್ತೀವಿ. ರಾಜಕೀಯವಾಗಿ ನಿವೃತ್ತಿ ಹೊಂದ್ತೀನಿ ಅಂತ ಹೇಳಿದ್ರು ಯಾರು, ಆಡಿಯೋ ತಂದೆ ಅಂತ ಸಾಬೀತಾಗಿದೆ. ಮತ್ತೀಗ ನಿವೃತ್ತಿ ಆಗ್ಬೇಕಲ್ಲ, ಅವರೇ ಒಪ್ಕೊಂಡು ನಾನು ನಿವೃತ್ತಿ ಆಗ್ತೀನಿ ಒಂದು ವೇಳೆ ಅದು ಪ್ರೂವ್ ಆದ್ರೆ ಅಂತ ಹೇಳಿದ್ರು ಅಂತೇಳಿ. ಈಗ ಅವರು ಒಪ್ಕೊಂಡಿದ್ರೆ ಅವರೇ ನಿವೃತ್ತಿ ಆಗ್ಬೇಕಲ್ಲ. ಅಲ್ಲ, ನಾವು ಸ್ಪೀಕರ್ ಹತ್ರ ನಮಗಿರೋದು ಸ್ಪೀಕರ್ ಅಷ್ಟೇ. ಅವ್ರಿಗೆ ನಾವು ಕಂಪ್ಲೇಂಟ್ ಕೊಡ್ಬೋದು ಅಥವಾ ಸದನದಲ್ಲಿ ಪ್ರಸ್ತಾಪ ಮಾಡಿ ಆ ಸೂಕ್ತವಾದ ಕ್ರಮ ತಗೋಬೇಕು ಕಾನೂನು ಚೌಕಟ್ಟಲ್ಲಿ. ನಮಗೆ ನಿಯಮಗಳು ಮಾಡಿದ್ದಾರೆ, ವಿಧಾನ ಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಿಯಮಗಳು ಮಾಡಿದ್ದಾರೆ. ಆ ನಿಯಮದ ಚೌಕಟ್ಟಿನಲ್ಲಿ ಎಲ್ಲವೂ ಆಗಬೇಕಾಗುತ್ತೆ. ಯಾವ ರೀತಿಯ ಕ್ರಮ ಅದು ನೋಡೋಣ. ಇಲ್ಲ, ನಾವು ಈಗಲೇ ಏನನ್ನು ಊಹೆ ಮಾಡೋಕ್ಕಾಗೋದಿಲ್ಲಲ್ಲ. ಸ್ಪೀಕರ್ ಅವರ ನಿರ್ಧಾರ ನಾವು ಹೇಳಕ್ ಬರೋದಿಲ್ಲ. ಅಲ್ಲ, ನಿಮ್ದೇನು ಒತ್ತಾಯ ಇದೆ ಅಂತ? ಖಂಡಿತವಾಗಿ. ಯಾವ ರೀತಿ ಕ್ರಮ ಆಗಬೇಕು ಅನ್ನೋದು? ಅಲ್ಲ, ನಾವು ಅವರಿಗೆ ಒಂದು ಅವರ ಮೆಂಬರ್ಶಿಪ್ಪನ್ನು ವಜಾಗೊಳಿಸಬೇಕಾಗುತ್ತೆ. ಮತ್ತು ಮುಂದೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು, ಅದು ಯಾವ